ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ, ತುಂಬ ಈಸಿ ವೇಯಲ್ಲಿ ಸ್ಯಾಟಿನ್ ಸ್ಯಾರಿನ ಯೂಸ್ ಮಾಡಿ ಕಂಪ್ಲೀಟಾಗಿ ಡಿಸೈನರ್ ಲಾಂಗ್ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಈ ಲಾಂಗ್ ಫ್ರಾಕ್ ಏನಿದೆ ಇದನ್ನು ನೀವು ಪಾರ್ಟೀಸ್ಗೆ ಯೂಸ್ ಮಾಡ್ಕೋಬೋದು, ಈ ಥರ ಫಂಕ್ಷನ್ಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಥರ ಡಿಸೈನ್ ಮಾಡ್ಕೋಬೇಕು ಅಂದರೆ ನಿಮಗೆ ಫ್ಯಾಬ್ರಿಕ್ಕೇ ಬೇಕು ಅಂತ ಏನೂ ಇಲ್ಲ. ನಾನಿಲ್ಲಿ ಸ್ಯಾರಿ ಯೂಸ್ ಮಾಡಿದ್ದೀನಿ, ಕಂಪ್ಲೀಟಾಗಿ ಸ್ಯಾಟಿನ್ ಸ್ಯಾರಿ ತೊಗೊಂಡಿದ್ದೀನಿ. ಇದಕ್ಕೆ ಬಂದಿರೋದು ಬ್ಲೌಸ್ ಪೀಸು. ನಾನು ಫ್ರಂಟ್ಗೆ ನೆಕ್ ಪಾರ್ಟ್ಗೆ ಏನು ಯೂಸ್ ಮಾಡಿದ್ದೀನಿ, ಇದು ಸ್ವಲ್ಪ ಕಟ್ ವರ್ಕ್ ಟೈಪ್ ಬಂದಿದೆ ಅಲ್ವಾ, ಅದು ಸ್ಲೀವ್ಸ್ಗೆ ಈ ಥರ ಡಿಸೈನ್ ಬರುತ್ತೆ. ಅದನ್ನು ನಾನು ಈ ರೀತಿ ಫ್ರಂಟ್ಗೆ ಡಿಸೈನ್ ಮಾಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನೀವು ಕೊನೆ ತನಕ ನೋಡಿದ್ರೇ ಅರ್ಥ ಆಗೋದು. ಕಂಪ್ಲೀಟಾಗಿ ತುಂಬ ಈಸಿ ವೇಲಿ ತೋರಿಸಿದ್ದೀನಿ. ಇದಕ್ಕೆ ಲಟ್ಕನೂ ಕೂಡ ಡಿಸೈನ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸಿದ್ದೀನಿ ಸ್ಟಿಚಿಂಗ್ ಮಾಡಿ. ಇದು ಕಂಪ್ಲೀಟಾಗಿ ಫುಲ್ ಫ್ಲೇರ್ ಬರುತ್ತೆ. ಅಂಬ್ರೆಲಾ ಕಟ್ ಏನಿದೆ ಅದು ಸರ್ಕಲ್ ಫುಲ್ ಫ್ಲೇರ್ ಬರುತ್ತೆ. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಫೋಟೋಶೂಟ್ಸ್ಗೆ ಈ ಥರ ಬೇಕು ಅಂದರೆ ಈ ಥರ ನೀವು ಆರಾಮಾಗಿ ನೀವೇ ಡಿಸೈನ್ ಮಾಡ್ಕೋಬೋದು. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಕಂಪ್ಲೀಟಾಗಿ ಫುಲ್ ಸ್ಯಾರಿನ ಯೂಸ್ ಮಾಡಿದ್ದೀನಿ. ಫ್ಲೇರ್ ಅಂತೂ ತುಂಬಾ ಇದೆ. ನಾನು ಹೇಳ್ದೆ ಅಲ್ವಾ, ಫೋಟೋಶೂಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫ್ರಾಕು ನೀವು ಡಿಸೈನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ನೀವು ಸ್ಯಾರಿನೇ ತೊಗೋಬೇಕು ಅಂತ ಏನೂ ಇಲ್ಲ. ಫ್ಯಾಬ್ರಿಕ್ಕು ಕೂಡ ಸಿಗುತ್ತೆ, ಈ ಥರ ಕಟ್ ವರ್ಕ್ ಇರೋ ಫ್ಯಾಬ್ರಿಕ್ ಸಿಗುತ್ತೆ. ಸೊ ಮೀಟರ್ ವೈಸ್ ಕೊಡ್ತಾರೆ. ಇದನ್ನು ನೀವು ಬಾಡಿ ಪಾರ್ಟ್ಗೆ ಫ್ರಂಟ್ ಸೈಡ್ಗೆ ಮಾತ್ರ ಯೂಸ್ ಮಾಡ್ಕೋಬೋದು ಸಪ್ರೇಟಾಗಿ ತೊಗೊಂಡು. ಆ್ಯಂಡ್ ಈ ಥರ ಪ್ಲೈನ್ ಫ್ಯಾಬ್ರಿಕ್ಕು ಕೂಡ ಸಿಗುತ್ತೆ. ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕ್ ಅಂತ ಕೇಳಿದ್ರೆ ಕೊಡ್ತಾರೆ. ನಾನು ಯೂಸ್ ಮಾಡ್ತಿರೋದು ನನ್ನ ಹತ್ರ ಆಲ್ರೆಡಿ ಸ್ಯಾರಿ ಇತ್ತು, ಅದನ್ನು ಯೂಸ್ ಮಾಡಿ ತೋರಿಸ್ತೀನಿ. ಬಟ್ ಹೇಳ್ತೀನಿ ಎಷ್ಟು ತೊಗೋಬೇಕು ಅಂತ ಮೀಟರ್ ವೈಸು. ನೋಡಿ, ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದು ಬಂದು ಕಂಪ್ಲೀಟಾಗಿ 5.5 ಮೀಟರ್ ಇದೆ, 5.5 ಮೀಟರ್ ಇದೆ ಕಂಪ್ಲೀಟಾಗಿ ಸ್ಯಾಟಿನ್ ಸ್ಯಾರಿ. ಆ್ಯಂಡ್ ಇದಕ್ಕೆ ಬ್ಲೌಸು, ಇದು ಬ್ಲೌಸ್ ಆಲ್ಮೋಸ್ಟ್ ಒಂದು 1 ಮೀಟರ್ ಇರುತ್ತೆ. ಇದನ್ನು ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬೆಲ್ಟು ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನು ಸ್ಲೀವ್ಸ್ಗೆ ಯೂಸ್ ಮಾಡ್ತೀನಿ. ಬೆಲ್ಟ್ ಏನಿದೆ ಇದು ಡಿಸೈನ್ ಪ್ಯಾಟು. ಸೊ ನಿಮಗೆ ಬೇಕು ಅಂದರೆ ಜಸ್ಟ್ ಸಪ್ರೇಟಾಗಿ ಫ್ಯಾಬ್ರಿಕ್ ತೊಗೊಂಡು ಇದೇ ಮೆಥಡಲ್ಲೇ ಸ್ಟಿಚಿಂಗ್ ಮಾಡ್ಕೋಬೋದು. ಆ್ಯಂಡ್ ಲೈನಿಂಗು 2.5 ಮೀಟರ್ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು 3 ಮೀಟರು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಕಂಪ್ಲೀಟಾಗಿ ಮೆಟೀರಿಯಲ್ ಡೀಟೇಲ್ಸ್ ಎಲ್ಲನೂ ಹೇಳಿದೆ ಅಲ್ವಾ. ಇವಾಗ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಫ್ಯಾಬ್ರಿಕ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ಬಂದು 14 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ವಿಡ್ತ್ ಬಂದು 11.5 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಆ್ಯಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಅದು ಆರ್ಮ್ ಶೇಪ್ ಏನಿದೆ ಅದನ್ನು ತೆಗಿಬೇಕು. ನೋಡಿ, ನಾನು ಕಂಪ್ಲೀಟಾಗಿ ಈ ಥರ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ತಿರೋದು ಬ್ಯಾಕ್ ಸೈಡ್ದು. ಸೊ ಇಲ್ಲಿ 1.5 ಇಂಚಸ್ಗೆ ನಾನು ಆರ್ಮ್ ಶೇಪ್ ಏನಿದೆ ಅದನ್ನು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ತೆಗ್ದಿದ್ದೀನಿ. ಹಾಗೆ ಇಲ್ಲಿ ಡಾಟ್ಸ್ ಥರ ಇಟ್ಟಿದ್ದೀನಿ. ಒಂದು 1/2 ಇಂಚು ಡೌನ್ಗೆ ಡಾಟ್ಸ್ ಇಟ್ಕೋಬೇಕು. ಅದು ಫ್ರಂಟ್ ಸೈಡ್ಗೆ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ಸೈಡು ಡೀಪ್ ಬಂದು ಆ್ಯಕ್ಚುಲಿ 5 ಇಂಚಸ್ ಇಡಬೇಕು. ನಮಗೆ ಸ್ವಲ್ಪ ಡೀಪ್ ಬೇಕು ಅಂತ ಅಂದ್ಕೊಂಡ್ರೆ 6 ಇಂಚಸ್ಸು 6.5 ಈ ಥರ ಕೂಡ ಇಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡೀಪ್ ನೆಕ್ ಇಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸೊ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಫ್ರಂಟ್ ನೆಕ್ ಬಂದು ಇಲ್ಲಿ ವೇಸ್ಟ್ ಬಂದು 11 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ವೇಸ್ಟ್ ಲೆಂತ್ ಇಲ್ಲಿ ನಾನು ವಿಡ್ತ್ ಬಂದು 11.5 ಇಂಚಸ್ ತೊಗೊಂಡಿದ್ದೆ ಅಲ್ವಾ, ಜಸ್ಟ್ 11 ಇಂಚಸ್ಗೆ ಈ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ. ಮಾರ್ಕಿಂಗ್ ಮಾಡಿಕೊಂಡು ಈ ಕಡೆ ಏನಿದೆ ಆರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ಕು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ನಾನು ಸಪ್ರೇಟ್ ಮಾಡಿದ್ದೀನಿ. ಈ ರೀತಿ ಫ್ರಂಟು ಮತ್ತು ಬ್ಯಾಕು ಎರಡೂ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು ನೆಕ್ ಪಾರ್ಟ್ಸ್ ಎಲ್ಲ. ಇವಾಗ ತೋರಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟಿಗೆ ನೆಕ್ಲೆಂದು ಸೇಮ್ ಬರುತ್ತೆ. ಫ್ರಂಟ್ ಸೈಡ್ಗೆ ಆಲ್ರೆಡಿ ನಾವು ಮಾರ್ಕಿಂಗ್ ಮಾಡಿದ್ದೀವಲ್ಲ ಅದೇ ಮೆಥಡಲ್ಲೇ ಬ್ಯಾಕ್ ಸೈಡ್ಗೂ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ನಾನು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನೆಕ್ ಲೆಂತ್ ಏನಿದೆ ಇದು ಬ್ಯಾಕ್ ಸೈಡ್ದು. ಆ್ಯಂಡ್ ಬ್ಯಾಕ್ ಸೈಡ್ ಡೀಪ್ ಬಂದು ಜಸ್ಟ್ ಈ ರೀತಿ 3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಇನ್ನೂ ಡೀಪ್ ಬರುತ್ತೆ. ಇದು ಕೀ ಹೋಲ್ ನೆಕ್ ಥರ ನಾನು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀನಿ. ಅಲ್ಲಿಂದ ಒಂದು 4 ಇಂಚಸ್ಗೆ ಲೈಟಾಗಿ ನಾನು ಸ್ವಲ್ಪ ರೌಂಡ್ ಶೇಪ್ ಥರ ತೆಗ್ದಿದ್ದೀನಿ ಅಷ್ಟೇ, ಅಷ್ಟು ಕೂಡ ಬರಲ್ಲ. ಸ್ವಲ್ಪ ಕೀ ಹೋಲ್ ನೆಕ್ ಅಂತಾರೆ ಇದನ್ನು. ಈ ರೀತಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ನೆಕ್ ಪಾರ್ಟು ನೀಟಾಗಿ ಕಟ್ ಮಾಡಿದ್ದೀನಿ ಬ್ಯಾಕ್ ಸೈಡ್ದು. ಹಾಗೆ ಫ್ರಂಟ್ ಸೈಡ್ದು ಕೂಡ ಕಟ್ ಮಾಡಿದ್ದೀನಿ. ಫ್ರಂಟ್ ಸೈಡ್ದು ನಿಮ್ಗೆ ಈ ಥರ ಕಟ್ ವರ್ಕ್ ಫ್ಯಾಬ್ರಿಕ್ ಸಿಕ್ಕಿದ್ರೆ ಈ ಥರ ನೀವು ವಿ ನೆಕ್ಕಲ್ಲಿ ನೀವು ಆರಾಮಾಗಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಲುಕ್ ವೈಸ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ವಿ ನೆಕ್ ಇಟ್ಟಿದ್ದೀನಿ, ಸ್ವಲ್ಪ ಡೀಪ್ ಇಟ್ಟಿದ್ದೀನಿ.
ನಿಮಗೆ ಫೋಟೋಶೂಟ್ಸ್ಗೆ ಈ ಥರ ಬೇಕು ಅಂದರೆ ಸ್ವಲ್ಪ ಡೀಪ್ ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾರ್ಮಲಾಗಿ ಸ್ಟಿಚಿಂಗ್ ಮಾಡ್ಕೋಬೋದು, ಸ್ವಲ್ಪ ಹೈ ನೆಕ್ ಥರ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ತೊಗೊಂಡು ಈ ಥರ 2 ಫೋಲ್ಡಿಂಗ್ ಮಾಡಿಕೊಂಡು 5 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಜಸ್ಟ್ ಈ ಪ್ರಿನ್ಸ್ ಕಟ್ ಬರುತ್ತಲ್ವ ಆ ಕಡೆಗೆ ಕರೆಕ್ಟಾಗಿ ಬರೋ ಥರ ಹಾರ್ಮ್ ಕಡೆಗೆ ಕಟ್ ಮಾಡಿದ್ದೀನಿ ಅಷ್ಟೇ. ನೆಕ್ ಪಾರ್ಟು ನೀಟಾಗಿ ಈ ಥರ ಬರುತ್ತೆ. ಈ ಥರ ಸ್ಟಿಚಿಂಗ್ ಕಟ್ಟಿಂಗ್ ಮಾಡೋದ್ರಿಂದ ನೀವು ಸ್ವಲ್ಪ ಟ್ರಾನ್ಸ್ಪರೆಂಟ್ ನೆಕ್ ಅಂತಾರಲ್ಲ ಆ ಟೈಪಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೆಟ್ಟೆಡ್ ಫ್ಯಾಬ್ರಿಕ್ ಇದ್ದರೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಮೆಥಡಲ್ಲಿ ತೋರಿಸ್ತಿದ್ದೀನಿ ನೋಡಿ. ಕಂಪ್ಲೀಟಾಗಿ ಮೈನ್ ಫ್ಯಾಬ್ರಿಕ್ ಏನಿದೆ ಸ್ಯಾಟಿನ್ ಫ್ಯಾಬ್ರಿಕ್ಕು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಸ್ವಲ್ಪ ಲೈಟಾಗಿ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡಿದ್ದೀನಿ. ಕಟ್ ಮಾಡಿಕೊಂಡು ಇದು ಏನಿದೆ ನಾನು ಕಟ್ ಮಾಡಿದ್ದೀನಲ್ವ ನೆಕ್ ಪಾರ್ಟು ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಬೋತ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ನೀಟಾಗಿ ನೆಕ್ ಪಾರ್ಟ್ಸ್ ಎರಡೂ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಸ್ಟಿಚಿಂಗ್ ಮಾಡಿಕೊಂಡು ಲೈಟಾಗಿ ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆಪೋಸಿಟಾಗಿ ತೊಗೊಂಡಾಗ. ನೋಡಿ ನಾನು ಕಂಪ್ಲೀಟಾಗಿ ಈ ಕೀ ಹೋಲ್ ನೆಕ್ ಏನಿದೆ ಅದು ನೀಟಾಗಿ ಒಳಗಡೆಯಿಂದ ಈ ರೀತಿ ಓಪನ್ ಮಾಡ್ತಿದ್ದೀನಿ. ಇದು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಲೈನಿಂಗ್ ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮಗೆ ಈ ಥರ ಫ್ಯಾಬ್ರಿಕಲ್ಲಿ ಲೈನಿಂಗ್ ಕಾಟನ್ ಇಷ್ಟ ಆಗಿಲ್ಲ ಅಂದರೆ ಸ್ಯಾಟಿನ್ ಟೈಪಲ್ಲೇ ಡಿಫ್ರೆಂಟ್ ಫ್ಯಾಬ್ರಿಕ್ ಸಿಗುತ್ತೆ, ಅದನ್ನು ಕೂಡ ತೊಗೊಂಡು ಯೂಸ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಕಾಸ್ಟ್ ಆಗುತ್ತೆ ಅದು. ನಾನು ಕಾಟನ್ನೇ ಯೂಸ್ ಮಾಡಿದ್ದೀನಿ. ಸ್ಯಾಟಿನಲ್ಲೇ ಸಿಗುತ್ತೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ. ಸೊ ಅದು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ನಾನು ಬ್ಯಾಕ್ ಸೈಡ್ ಯಾವ ರೀತಿ ನಾನು ತೋರಿಸಿದ್ದೀನಿ ಅದೇ ಮೆಥಡಲ್ಲೇ ಫ್ರಂಟು ಕೂಡ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡಿಕೊಂಡು ಆಪೋಸಿಟ್ ವೇಲಿ ತೊಗೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಎರಡೂ ಪಾರ್ಟ್ಸನ್ನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಸೈಡ್ ತೊಗೊಂಡಿದ್ದೀನಿ. ಫ್ರಂಟ್ ಸೈಡಿಗೆ ಅಲ್ಲಿ ಟಕ್ಸು ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಅಲ್ಲಿಂದ 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಮಾರ್ಕಿಂಗ್ ಮಾಡಿಕೊಂಡು ಬೋತ್ ಎರಡೂ ಸೈಡಲ್ಲೂ ಡಾಟ್ಸ್ ಥರ ಇಟ್ಟಿದ್ದೀನಿ. ಒಂದು 1/2 ಇಂಚ್ ರೀತಿ ಟಕ್ ಏನಿದೆ ಅದನ್ನು ಇಟ್ಕೋಬೇಕು. ಆ ಕಡೆ ಆಫು ಈ ಕಡೆ ಆಫು ಅಂದರೆ 1 ಇಂಚು ಟಕ್ಸ್ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಟಕ್ಸನ್ನು ಇದನ್ನು ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ವೇರ್ ಮಾಡಿದಾಗ ಸೊ ಚೆಸ್ಟ್ ಪಾರ್ಟ್ ಹತ್ರ ನಮಗೆ ಕಂಫರ್ಟ್ ಇರುತ್ತೆ. ಅದಕ್ಕೆ ಈ ರೀತಿ ನೀವು ಎರಡೂ ಟಕ್ಸನ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಪ್ರಿನ್ಸ್ ಕಟ್ ಬೇಕು ಅಂದರೆ ಪ್ರಿನ್ಸ್ ಕಟ್ಟು ಕೂಡ ಇದೇ ಮೆಥಡಲ್ಲೇ ಸ್ಟಿಚಿಂಗ್ ಮಾಡ್ಕೋಬೋದು. ಇಲ್ಲಿ ನಾನು ಬ್ಯಾಕ್ ಸೈಡ್ಗೂ ಕೂಡ ಟಕ್ಸ್ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೇನು ಮೆಜರ್ಮೆಂಟಲ್ಲಿ ತೋರಿಸ್ತಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಮಾರ್ಕಿಂಗ್ ಮಾಡ್ತಿದ್ದೀನಿ ಅಷ್ಟೇ. ಈ ರೀತಿ ಒಂದು 4-5 ಇಂಚಸ್ ಲೆಂತ್ ನೋಡಿಕೊಂಡು ಲೈಟಾಗಿ ಇಟ್ಕೊಂಡು ಈ ರೀತಿ ಟಕ್ ಏನಿದೆ ಎರಡೂ ಟಕ್ಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡು ಸ್ಟಿಚಿಂಗ್ ಮಾಡೋದ್ರಿಂದ ಟಕ್ಸು ನಮಗೆ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡ್ ಫಿಟ್ಟಿಂಗ್ ಎಲ್ಲನೂ. ಅದಕ್ಕೆ ಬ್ಯಾಕ್ ಸೈಡು ಕೂಡ ನೀವು ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ದೆ ಅಲ್ವಾ ಫ್ರಂಟ್ ಟು ಬ್ಯಾಕ್ ಎರಡೂ ನೀಟಾಗಿ ಟಕ್ಸು ಸ್ಟಿಚ್ ಮಾಡಿದ್ದೀನಿ. ಇವಾಗ ಸ್ಲೀವ್ಸ್ ಅಲ್ಲ ಫ್ರಂಟ್ ಸೈಡ್ಗೆ ನೆಕ್ ಪಾರ್ಟ್ ಏನಿದೆ ಅದಕ್ಕೆ ಡಿಸೈನ್ ಮಾಡಿ ತೋರಿಸ್ತೀನಿ. ಇದು ಫ್ಯಾಬ್ರಿಕ್ ಬಂದು ನಾನು ನೆಟೆಡ್ ಫ್ಯಾಬ್ರಿಕ್ ಅಂತ ಹೇಳಿದೆ ಅಲ್ವಾ, ಸ್ಲೀವ್ಸ್ ಫ್ಯಾಬ್ರಿಕ್ ಇದು. ಆ್ಯಕ್ಚುಲಿ ನನಗೆ ಬ್ಲೌಸ್ ಪೀಸ್ ಬಂದಿತ್ತು ಸ್ಯಾರಿಗೆ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಸ್ಲೀವ್ಸ್ಗೆ ಬಂದಿರೋ ಫ್ಯಾಬ್ರಿಕ್ ಏನಿದೆ ಇದನ್ನು ನಾನು 2 ಪೀಸಸ್ ಆಗಿ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಅದು ಕಟ್ ವರ್ಕ್ ಥರ ಬಂದಿದೆ, ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ನಾನು ನೆಕ್ ಪಾರ್ಟಿಗೆ ಯೂಸ್ ಮಾಡ್ತೀನಿ. ಈ ರೀತಿ ಯೂಸ್ ಮಾಡೋದ್ರಿಂದ ನೆಕ್ ಸಪ್ರೇಟಾಗಿ ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಆರಾಮಾಗಿ ಇದೇ ಮೆಥಡಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬೋದು. ಡಿಸೈನು ಕೂಡ ಚೆನ್ನಾಗಿರುತ್ತೆ, ಲುಕ್ ವೈಸ್ ಚೆನ್ನಾಗಿರುತ್ತೆ. ನೋಡಿ ನಾನು ಇದೇ ಥರನೇ ನೀಟಾಗಿ ಅಟ್ಯಾಚ್ ಮಾಡ್ತಿದ್ದೀನಿ. ಜಸ್ಟ್ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. 2 ಪೀಸಸ್ ಆಗಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಇದು ಏನಿದೆ ಶೋಲ್ಡರ್ ಪಾರ್ಟ್ ಬ್ಯಾಕ್ ಸೈಡು ಕೂಡ ಮೆಜರ್ಮೆಂಟ್ ನೋಡ್ಕೋಬೇಕು. ನೀವು ಇದನ್ನು ಅಟ್ಯಾಚ್ ಮಾಡಿದಾಗ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎರಡೂ ನೀಟಾಗಿ ರೀತಿ ಅಟ್ಯಾಚ್ ಮಾಡಿಕೊಂಡು ಪಿನ್ಸ್ ಇಟ್ಕೊಂಡು ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತಿದ್ದೀನಿ. ಸ್ಟಿಚಿಂಗ್ ಮಾಡಿದಾಗ ಸಪ್ರೇಟ್ ಮಾಡ್ಕೋಬೇಕು ಅಷ್ಟೇ. ನಿಮಗೆ ಗೊತ್ತಾಗಲಿ ಅಂತ ನಾನು ಇದು ಬ್ಯಾಕ್ ಸೈಡ್ದು ಕೂಡ ಇಟ್ಟು ತೋರಿಸ್ತಿದ್ದೀನಿ. ನೋಡಿ ಶೋಲ್ಡರ್ ಬ್ಯಾಕ್ ಸೈಡ್ದು ಎಷ್ಟು ಇದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ದು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಪಿನ್ಸ್ ಇಡ್ತಾ ಇದ್ದೀನಿ. ಈ ವೇಸ್ಟ್ ಪಾರ್ಟ್ ಕಡೆಯಿಂದ ಕಂಪ್ಲೀಟಾಗಿ ನೆಕ್ ಪಾರ್ಟಿಂದ ಹಿಡಿದು ಎಲ್ಲನೂ ನೀಟಾಗಿ ಪಿನ್ಸ್ ಇಟ್ಟಿದ್ದೀನಿ. ನೆಟೆಡ್ ಫ್ಯಾಬ್ರಿಕ್ ಮಾತ್ರ ನೋಡಿ ಕಂಪ್ಲೀಟಾಗಿ ಈ ಮೆಥಡ್ ಇರುತ್ತೆ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ ಈ ರೀತಿ ನೀಟಾಗಿ. ಇದು ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಸೈಡ್ ಬಾಡಿ ಪಾರ್ಟ್ದು ಅದಕ್ಕೆ ನೀಟಾಗಿ ಅಡ್ಜಸ್ಟ್ ಆಗೋ ಥರ ಫಿನಿಶಿಂಗ್ ಕರೆಕ್ಟಾಗಿ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓನ್ಲಿ ನೆಟೆಡ್ ಫ್ಯಾಬ್ರಿಕ್ ಮಾತ್ರ. ಇಲ್ಲಿ ಸ್ವಲ್ಪ ಲೇಯರು ಎಕ್ಸ್ಟ್ರಾ ಇರುತ್ತೆ, ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ದಪ್ಪ ಕಾಣಿಸುತ್ತೆ ಫ್ಯಾಬ್ರಿಕ್ಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಅದು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಮತ್ತೆ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ.
ಕಂಪ್ಲೀಟಾಗಿ ಇದು ಏನಿದೆ ನೆಟೆಡ್ ಫ್ಯಾಬ್ರಿಕ್ಕು ಅದು ಅಟ್ಯಾಚ್ ಮಾಡಿದಾದಮೇಲೆ ಸ್ಟಿಚಿಂಗ್ ಮಾಡಿದ್ದೀನಿ. ಮತ್ತು ನೋಡ್ಕೋಬೇಕು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಇಲ್ಲ ಅಂದರೆ ಶೋಲ್ಡರ್ ಪಾರ್ಟು ಹೆಚ್ಚು ಕಮ್ಮಿ ಬರುತ್ತೆ. ಯಾಕಂದರೆ ಇದು ನಾವು ಕಟ್ ವರ್ಕ್ ಇರೋ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ತಿದ್ದೀವಲ್ಲ, ಸೊ ಹೆಚ್ಚು ಕಮ್ಮಿ ಬಂದರೆ ಚೆನ್ನಾಗಿರಲ್ಲ. ಮತ್ತು ಫ್ಯಾಬ್ರಿಕ್ ಎಲ್ಲನೂ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಈ ರೀತಿ ಪಿನ್ಸ್ ಇಟ್ಕೊಂಡು ಬ್ಯಾಕ್ ಸೈಡ್ಗೂ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ತಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಕರೆಕ್ಟಾಗಿ ನೋಡಿಕೊಂಡು ಈ ಶೋಲ್ಡರ್ ಪಾರ್ಟು ಮತ್ತು ಆರ್ಮ್ ಶೇಪ್ ಕರೆಕ್ಟಾಗಿ ಇದೆಯೋ ಇಲ್ವೋ ನೋಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಓನ್ಲಿ ಇದು ಕಟ್ ಮಾಡೋದು ಬ್ಯಾಕ್ ಸೈಡ್ಗೆ ಮೆಜರ್ಮೆಂಟ್ ಯಾವ್ದು ತೊಗೋಬೇಕು ಅಂದರೆ ಶೋಲ್ಡರ್ ಪಾರ್ಟು ಮತ್ತು ಈ ಆರ್ಮ್ ಶೇಪ್ ಏನಿದೆ ಅದನ್ನು ತೊಗೋಬೇಕು ಅಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಫ್ರಂಟ್ ಸೈಡ್ದು ಆರ್ಮ್ ಶೇಪ್ ಇರೋ ಫ್ಯಾಬ್ರಿಕೆಲ್ಲ ಶೋಲ್ಡರ್ ಪಾರ್ಟ್ದು ಕಟ್ ಮಾಡಿದ್ದೀವಲ್ಲ, ಅದಕ್ಕೆ ನೀವು ಇದು ಗೊತ್ತಾಗಲ್ಲ ಅಂತಲೇ ನಾನು ಬ್ಯಾಕ್ ಸೈಡ್ದು ತೋರಿಸಿ ಈ ರೀತಿ ಕಟ್ ಮಾಡಿದ್ದೀನಿ ಅಷ್ಟೇ. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಇಲ್ಲಿಗೆ ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ಗೆ ನಾನು ಇದರಲ್ಲಿ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಫ್ಯಾಬ್ರಿಕ್ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಇದಕ್ಕೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಬಂದರೆ ಮತ್ತೆ ಆಗಲ್ಲ ಅಂತ. ನೀವು ಸಪ್ರೇಟಾಗಿ ಫ್ಯಾಬ್ರಿಕ್ ತೊಗೊಂಡ್ರೆ ಆರಾಮಾಗಿ ನಾರ್ಮಲಾಗಿ ಇದೇ ಥರನೇ ಫೋಲ್ಡ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ಜಸ್ಟ್ ಇದನ್ನು 4 ಫೋಲ್ಡಿಂಗ್ ಮಾಡ್ಕೋಬೇಕು. ಸೇಮ್ ಬಾಡಿ ಪಾರ್ಟ್ಗೆ ಯಾವ ರೀತಿ ಫೋಲ್ಡ್ ಮಾಡಿರ್ತೀವಿ ಅದೇ ಥರನೇ. ಲೆಂತ್ ನಾನು ಫುಲ್ ಸ್ಲೀವ್ ಮಾಡಿದ್ದೀನಿ. 21 ಇಂಚಸ್ ತೊಗೊಂಡಿದ್ದೀನಿ ಫುಲ್ ಸ್ಲೀವ್ ಲೆಂತು. ಆ್ಯಂಡ್ ವಿಡ್ತ್ ಬಂದು 10.5 ಇಂಚಸ್ ತೊಗೊಂಡ್ರೂ ಆಗುತ್ತೆ, 10 ಇಂಚಸ್ಸೂ ಆಗುತ್ತೆ. ಈ ರೀತಿ ನೀಟಾಗಿ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. 2.5 ಇಂಚಸ್ಗೆ ಸ್ಲೀವ್ ಶೇಪ್ ತೆಗ್ದಿದ್ದೀನಿ. ಆ್ಯಂಡ್ ಈ ಕಡೆ ಒಂದು 6 ಇಂಚಸ್ಸು ಇಲ್ಲ 5.5 ಈ ಥರ ತೊಗೊಂಡು ನೀವು ಎಕ್ಸ್ಟ್ರಾ ಫ್ಯಾಬ್ರಿಕೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ನನಗೆ ಈ ಥರ ಅಟ್ಯಾಚ್ ಮಾಡಿದ್ದೀನಿ ಯಾಕಂದರೆ ನನಗೆ ಫ್ಯಾಬ್ರಿಕ್ಕು ಸ್ವಲ್ಪ ಕಮ್ಮಿ ಇತ್ತು. ಯಾಕಂದರೆ ಇದು ಬಂದಿರೋದು ಬ್ಲೌಸ್ ಪೀಸ್ ಅಲ್ಲ, ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಹೆಚ್ಚು ಕಮ್ಮಿ ಇರುತ್ತೆ ಅಂತ. ನೋಡಿ ಇದಕ್ಕೆ ಬಂದಿರೋ ಬೆಲ್ಟ್ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನು ನಾನು ಈ ರೀತಿ ಬಾರ್ಡರ್ ಥರ ಯೂಸ್ ಮಾಡ್ತಿದ್ದೀನಿ. ಅದು ವೇಸ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇದು ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ಟೈಪು. ಇದಕ್ಕೆ ಬೆಲ್ಟ್ ಬಂದಿತ್ತು, ಅದನ್ನು ನೀಟಾಗಿ ಈ ರೀತಿ ಲೈನಿಂಗ್ ರಿಮೂವ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಈ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಲುಕ್ ವೈಸು ಚೆನ್ನಾಗಿರುತ್ತೆ. ಸೊ ಅದು ವೇಸ್ಟು ಆಗಲ್ಲ. ಈ ಬೆಲ್ಟ್ ಏನಿದೆ ಅದು ನಿಮ್ಗೆ ಈ ಥರ ಸ್ಲೀವ್ಸ್ಗೆ ಬೇಡ ಅಂದ್ಕೊಂಡ್ರೆ ನೀವು ಡ್ರೆಸ್ಗೆ ಬೆಲ್ಟ್ ಥರ ಕೂಡ ಅದು ಹಾಗೇ ಯೂಸ್ ಮಾಡ್ಕೋಬೋದು. ನಿಮಗೆ ಸಪ್ರೇಟಾಗಿ ಈ ಥರ ಸ್ಯಾರೀಸ್ ಬಂದಿದ್ದರೆ ಇಲ್ಲ ಬೆಲ್ಟು ಕೂಡ ಸಪ್ರೇಟಾಗಿ ಡಿಸೈನ್ ಮಾಡ್ಕೋಬೋದು. ನೋಡಿ ಸ್ಲೀವ್ಸು ರೆಡಿಯಾಗಿದೆ ಅಲ್ವಾ. ಜಸ್ಟ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಎರಡೂ ನೀಟಾಗಿ ಶೋಲ್ಡರ್ ಪಾರ್ಟು ಸ್ಟಿಚಿಂಗ್ ಮಾಡಿಕೊಂಡು ಎರಡೂ ಸ್ಲೀವ್ಸೂ ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಸ್ಲೀವ್ಸು ಅಟ್ಯಾಚ್ ಮಾಡಿಕೊಂಡು ಹಾಗೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ನೀವು ಇದನ್ನು ಸ್ಟಿಚಿಂಗ್ ಮಾಡಿದಾಗ ಶೋಲ್ಡರ್ ಪಾರ್ಟು ಮತ್ತು ಸ್ಲೀವ್ಸು ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಸೈಡ್ ಫಿಟ್ಟಿಂಗು ನಿಮಗೆ ನೀಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ನಾನು ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡಿದೆ. ಇದು ನೀಟಾಗಿ ಸ್ಟಿಚಿಂಗ್ ಮಾಡಿದ್ಮೇಲೆ ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚು ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಹುಕ್ಸ್ ಹಾಕ್ಕೋಬೇಕು ಅಷ್ಟೇ. ಸೊ ಕಂಪ್ಲೀಟಾಗಿ ಬಾಡಿ ಪಾರ್ಟು ರೆಡಿ ಆಯಿತು. ಇಲ್ಲಿ ನಾನು ಬಾಟಮ್ ಕಟಿಂಗ್ ತೋರಿಸ್ತೀನಿ. ಬಾಟಮ್ಗೆ ಕಂಪ್ಲೀಟಾಗಿ ಸ್ಯಾಟಿನ್ ಫ್ಯಾಬ್ರಿಕ್ ಯೂಸ್ ಮಾಡ್ತಿದ್ದೀನಿ. ಸ್ಯಾರಿ ಫ್ಯಾಬ್ರಿಕ್ಕು ಇದು 4.5 ಮೀಟರ್ ಯೂಸ್ ಮಾಡ್ತಿದ್ದೀನಿ. ಫುಲ್ ಫ್ಲೇರ್ ಬರುತ್ತೆ. ನಿಮಗೆ ಕಮ್ಮಿ ಬೇಕು ಅಂದರೆ 3 ಮೀಟರು 2.5 ಮೀಟರ್ ಇದ್ರೂ ಆಗುತ್ತೆ. ಬಟ್ ನಾನು ಫುಲ್ ಫ್ಲೇರ್ ತೋರಿಸ್ತಿದ್ದೀನಿ. ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. 4.5 ಮೀಟರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ವೇಸ್ಟ್ ಲೆಂತ್ ಬಂದು 4.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಸೊ ನೀವು ಕೇಳ್ಬೋದು ವೇಸ್ಟ್ ಲೆಂತು ಇಷ್ಟೇ ತೊಗೋಬೇಕಾ ಅಂತ. ಏನೂ ಇಲ್ಲ, ಜಸ್ಟ್ ನಿಮಗೆ ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ಮೆಜರ್ಮೆಂಟ್ ನೋಡಿಕೊಂಡು 4 ಫೋಲ್ಡಿಂಗ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡ್ರೆ ಆಗುತ್ತೆ. ಜಸ್ಟ್ ನೀವು ಒಂದು 4 ಲೇಯರ್ಸ್ಗೆ ಇಂಟು ಮಾಡಿಕೊಂಡ್ರೆ ಎಷ್ಟಾಗತ್ತೆ ನೋಡ್ಕೋಬೇಕು ವೇಸ್ಟ್ ಲೆಂತು ನೀವು ಮೆಜರ್ಮೆಂಟ್ ತೊಗೊಂಡು. ಇಲ್ಲ ನಿಮ್ಮ ಹತ್ರ ಬಾಡಿ ಪಾರ್ಟ್ದು ಇಲ್ಲ ಸ್ಕರ್ಟ್ ಈ ಥರ ಇದ್ದರೆ ಅದನ್ನು ಕೂಡ ನೀವು ಮೆಜರ್ಮೆಂಟಾಗಿ ಯೂಸ್ ಮಾಡ್ಕೋಬೋದು. ನೀವು ಈ ಥರ 4.5 ಇಂಚಸ್ಗೆ ಕಟ್ ಮಾಡಿಕೊಂಡು ನಿಮ್ಗೆ ಹೆಚ್ಚು ಕಮ್ಮಿ ಬಂದರೆ ಸ್ವಲ್ಪ ಅಗಲ ಕೂಡ ಮಾಡ್ಕೋಬೋದು. ನೀವು ಇಲ್ಲಿ ಲೆಂತ್ ಏನಿದೆ ಇದು ಸ್ವಲ್ಪ ಡೌನ್ಗೆ ಕಟ್ ಮಾಡಿಕೊಂಡ್ರೆ ಇನ್ನೂ ಅಗಲ ಬರುತ್ತೆ. ಓನ್ಲಿ ವೇಸ್ಟ್ ಪಾರ್ಟ್ ಮಾತ್ರ. ಸೊ ಅದು ಕಟಿಂಗ್ ಆದಮೇಲೆ ಈ ಕಡೆ ನಾನು ಲೆಂತ್ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ನಾನಿಲ್ಲಿ ಲೆಂತು 40 ಇಂಚಸ್ ತೊಗೊಂಡಿದ್ದೀನಿ. ನಿಮಗೆ ಲೆಂತ್ ಜಾಸ್ತಿ ಅನಿಸಿದ್ರೆ 39, 38 ಕೂಡ ತೊಗೋಬೋದು. ಬಟ್ ನಾನು ತೋರಿಸಿರೋದು ಕಂಪ್ಲೀಟಾಗಿ ಫುಲ್ ಫ್ಲೇರು ಆ್ಯಂಡ್ ಫುಲ್ ಫ್ಲೋರ್ ಲೆಂತ್ ತೋರಿಸ್ತಿದ್ದೀನಿ. ಅದಕ್ಕೆ 40 ಇಂಚಸ್ ತೊಗೊಂಡಿದ್ದೀನಿ. ನೋಡಿ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ನನಗೆ ಇಲ್ಲಿ ಮಾರ್ಕಿಂಗ್ ಮಾಡಿದಾಗ ನಾನು ಯೂಸ್ ಮಾಡ್ತಿರೋದು ಸ್ಯಾರಿ ಅಲ್ವಾ, ಸ್ವಲ್ಪ ಇದು ಲೆಂತ್ ಕಮ್ಮಿ ಇರುತ್ತೆ. ನಾನು ಅದಕ್ಕೆ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೋಬೇಕು.
ನೀವೇನಾದರೂ ಸಪ್ರೇಟಾಗಿ ಫ್ಯಾಬ್ರಿಕ್ ತಗೊಂಡು ಡಿಸೈನ್ ಮಾಡ್ಕೊತೀವಿ ಅಂತ ಅಂದ್ಕೊಂಡ್ರೆ ನಿಮಗೆ ಈ ಥರ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಲೆಂತ್ ಆಲ್ರೆಡಿ ತುಂಬ ಬಂದಿರತ್ತೆ ಅದು. ಅದಕ್ಕೆ ಒಂದು 2-3 ಇಂಚಸ್ಸು ಎಕ್ಸ್ಟ್ರಾನೇ ಇರುತ್ತೆ. ನೀವು ಆರಾಮಾಗಿ ಹಾಗೇ ಸ್ಟಿಚಿಂಗ್ ಮಾಡ್ಕೋಬೋದು ಕಟ್ ಮಾಡಿಕೊಂಡು. ನೋಡಿ, ನಾನು ಕಂಪ್ಲೀಟಾಗಿ 40 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲನೂ. ಇದನ್ನು ಕಟ್ ಮಾಡಿರೋದೇನಿದೆ ಅದನ್ನು ಈ ರೀತಿ ತೆಗೆದ್ಬಿಟ್ಟು ಈ ಕಡೆ ಶಾರ್ಟೇಜ್ ಇರತ್ತಲ್ವ, ಫ್ರಂಟ್ ಸೈಡ್ಗೆ ಬರುತ್ತೆ ಇದು. ನಾನು ಇದನ್ನು ಯಾವ ರೀತಿ ಎಷ್ಟು ಬೇಕೋ ಅಷ್ಟು ಲೆಂತ್ ಮೆಜರ್ಮೆಂಟ್ ನೋಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೊತೀನಿ. ಸೊ ನಾನು ಫಸ್ಟ್ ಹೇಳಿದೆ ಅಲ್ವಾ, ಸ್ಯಾರಿ ಫ್ಯಾಬ್ರಿಕ್ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಈ ಥರ ಅಂಬ್ರೆಲಾ ಕಟ್ ಟೈಪು ನೀವು ಕಟ್ ಮಾಡಿದಾಗ ಫ್ಯಾಬ್ರಿಕ್ ಸಪ್ರೇಟಾಗಿ ತೊಗೊಂಡ್ರೆ ಈ ಅವಶ್ಯಕತೆ ಇರಲ್ಲ. ಈ ಥರ ಕಟ್ ಮಾಡೋದೇನು, ಆರಾಮಾಗಿ ಹಾಗೆ ಕಟ್ ಮಾಡ್ಕೋಬೋದು. ಲೆಂತ್ ತುಂಬ ಇರುತ್ತೆ. ನೋಡಿ, ನಾನು ಅದನ್ನು ನೀಟಾಗಿ ನೋಡಿಕೊಂಡು ಕಟ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ. ಇದು ಫ್ರಂಟ್ ಸೈಡ್ ಬಂದಾಗ ಅಲ್ಲಿ ಒಂದು 1 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಫ್ರಂಟ್ ಸೈಡ್ದು ನೀವು ಲೆಂತು ಕಟ್ ಮಾಡಿಕೊಂಡ್ರೆ ಲುಕ್ ವೈಸು ಇನ್ನೂ ಚೆನ್ನಾಗಿರುತ್ತೆ, ಹೆಚ್ಚು ಕಮ್ಮಿ ಇರಲ್ಲ. ಇದು ನೀಟಾಗಿ ಕಟಿಂಗ್ ಎಲ್ಲ ಆದಮೇಲೆ ಮತ್ತೆ ನೋಡ್ಕೋಬೇಕು. ಅಂಬ್ರೆಲಾ ಕಟ್ಟು ಸರಿಯಾಗಿ ಬರಲ್ಲ. ನೀವು ನಾರ್ಮಲಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ರೂ ಹೆಚ್ಚು ಕಮ್ಮಿ ಇರತ್ತೆ. ಮತ್ತೆ ನೋಡ್ಕೋಬೇಕು. ನೀವು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಸೊ ಕರೆಕ್ಟಾಗಿ ಬರುತ್ತೆ ಲೆಂತು. ಅಂಬ್ರೆಲಾ ಕಟ್ ಏನಿದೆ ಅದು ಇಲ್ಲ ಒಂದು ಕಡೆ ಲೆಂತು ಜಾಸ್ತಿ ಇರುತ್ತೆ, ಇಲ್ಲ ಇನ್ನೊಂದು ಕಡೆ ಶಾರ್ಟ್ ಇರುತ್ತೆ. ಅದಕ್ಕೆ ನೀವು ನೋಡ್ಕೋಬೇಕು. ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆನೇ ಕಟಿಂಗ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಕಂಪ್ಲೀಟಾಗಿ ಲೆಂತ್ ಒಂದೇ ಥರ ಇರೋ ಥರ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಜಿಗ್ಜಾಗ್ ಥರ ಮಾಡಿದ್ದೀನಿ. ಇಲ್ಲ ಇದು ಫೋಲ್ಡಿಂಗು ಕೂಡ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಬಾಟಮ್ ಏನಿದೆ ಅದು ರೆಡಿ ಆಗಿದೆ ಅಲ್ವಾ, ಮೇನ್ ಪಾರ್ಟು. ಇವಾಗ ಅದಕ್ಕೆ ಲೈನಿಂಗ್ ಕಟ್ ಮಾಡ್ಕೋಬೇಕು. ಲೈನಿಂಗ್ ನಾನು ಈ ಥರ 2 ಮೀಟರ್ ತೊಗೊಂಡಿದ್ದೀನಿ. ಇದನ್ನು 4 ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಫೋಲ್ಡಿಂಗು ಒಂದೇ ಮೆಥಡ್ ಇರುತ್ತೆ. ಸೇಮ್ ನಾವು ಬಾಡಿ ಪಾರ್ಟ್ಗೆ ಫೋಲ್ಡ್ ಮಾಡಿ ತೋರಿಸ್ತೆ ಅಲ್ವಾ, ಅದೇ ಮೆಥಡ್ ಇರುತ್ತೆ ಫೋಲ್ಡಿಂಗು. ನೀವು ಸ್ಲೀವ್ಸ್ಗೆ ಆಗಲಿ ಈ ಥರ ಲೈನಿಂಗ್ ಆಗಲಿ ಸೇಮ್ ಫೋಲ್ಡಿಂಗ್ ಇರುತ್ತೆ. ಜಸ್ಟ್ ನೋಡ್ಕೋಬೇಕು ಯಾವ ಕಡೆಗೆ ಬರುತ್ತೆ ಅಂತ ಅಷ್ಟೇ. ಇದಕ್ಕೆ ಮೆಜರ್ಮೆಂಟು ನಾನು ಮೇನ್ ಫ್ಯಾಬ್ರಿಕ್ ಏನಿದೆ ಬಾಟಮ್ದು ಅದನ್ನು ಇಟ್ಕೊಂಡು 4 ಫೋಲ್ಡಿಂಗ್ ತೊಗೊಂಡು ಇದನ್ನು ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ವೇಸ್ಟ್ ಪಾರ್ಟ್ ಕಡೆಗೆ ಮಾರ್ಕ್ ಮಾಡಿಕೊಂಡು 37 ಇಂಚಸ್ಗೆ ಲೆಂತ್ ತೊಗೊಂಡಿದ್ದೀನಿ. ಓನ್ಲಿ ಇದು ಲೈನಿಂಗ್ ಏನಿದೆ ಅದು ಸ್ವಲ್ಪ ನಿಮ್ಗೆ ಜಾಸ್ತಿ ಬೇಕು ಅಂದರೆ ತೊಗೋಬೋದು. ಬಟ್ ನಾನು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಕೆಳಗಡೆಗೆ ಚೆನ್ನಾಗಿರಲ್ಲ ಅಂತ. ತುಂಬ ಕೆಳಗಡೆಗಿದ್ರೆ ಆ್ಯಕ್ಚುಲಿ ಕಾಟನ್ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಒಂದು 3 ಇಂಚಸ್ ಕಮ್ಮಿ ಮಾಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಈ ಥರ ಕಟ್ ಮಾಡಿಕೊಂಡು ಅಂಬ್ರೆಲಾ ಕಟ್ ಟೈಪಲ್ಲಿ ಇದನ್ನು ನೀಟಾಗಿ ಎರಡೂ ಸೈಡಲ್ಲೂ ಸ್ಟಿಚ್ ಮಾಡ್ಕೋಬೇಕು. ನೀವು ಇದನ್ನು ಕಟ್ ಮಾಡಿದಾಗ ವೇಸ್ಟ್ ಪಾರ್ಟ್ ಕಡೆಗೆ ಡೌನ್ಗೆ ಒಂದು 1/2 ಇಂಚ್ ತೊಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ. ನೋಡಿ, ನಾನು ಇದನ್ನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಲ್ವ, ಇದರ ಒಳಗಡೆಗೆ ಸೇರಿಸ್ಕೊಂಡು ನೀಟಾಗಿ ವೇಸ್ಟ್ ಪಾರ್ಟ್ ಕಡೆಗೆ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿದ್ದಾದಮೇಲೆ ಇದು ಏನಿದೆ ಬಾಡಿ ಪಾರ್ಟು ಮತ್ತು ಬಾಟಮ್ ಪಾರ್ಟು ಎರಡೂ ನೀಟಾಗಿ ನೋಡ್ಕೋಬೇಕು. ನೀವು ಕಟ್ ಮಾಡಿದಾಗೆ ನೋಡ್ಕೋಬೇಕು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ವೇಸ್ಟ್ ಲೆಂತು ಎರಡಿಗೂ ಕರೆಕ್ಟಾಗಿರೋ ಥರ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಜಸ್ಟ್ ಅದನ್ನು ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಫ್ರಾಕ್ ಏನಿದೆ ಅದು ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಲಟ್ಕಾನ್ ತೋರಿಸ್ತೀನಿ. ತುಂಬ ಸಿಂಪಲ್ ಇರುತ್ತೆ. ನಾನು ಫಸ್ಟಲ್ಲಿ ಏನು ಬೆಲ್ಟದ್ದು ಫ್ಯಾಬ್ರಿಕ್ ಇರುತ್ತಲ್ವ ಅದು ಬಾರ್ಡರ್ ಪಾರ್ಟ್ದು ಅದು ರಿಮೈನಿಂಗ್ ಮಿಕ್ಕಿತ್ತು, ಅದನ್ನು ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಜಸ್ಟ್ ಈ ಥರ ಅದನ್ನು ಆಪೋಸಿಟ್ ವೇಲಿ ಫೋಲ್ಡಿಂಗ್ ಮಾಡಿಕೊಂಡು ಲೈನಿಂಗ್ ಸೇರಿಸ್ಕೊಂಡು ಅದಕ್ಕೆ ಥ್ರೆಡ್ ಬಂದಿತ್ತು. ಸೇಮ್ ಸ್ಯಾರಿದೇ ಥ್ರೆಡ್ ಬಂದಿತ್ತು. ಸ್ಯಾರಿದ್ದಲ್ಲ, ಇದು ಬೆಲ್ಟ್ದೇ ಥ್ರೆಡ್ ಬಂದಿತ್ತು. ಅದೇ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಸ್ಯಾರಿಗೆ ಕೊನೆಯಲ್ಲಿ ಈ ಥರ ಡಿಸೈನ್ ಪಾರ್ಟ್ ಬಂದಿತ್ತು ಬಾರ್ಡರ್ ಥರ, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನಾನು ಏನು ಎಕ್ಸ್ಟ್ರಾ ತೊಗೊಂಡಿಲ್ಲ. ಜಸ್ಟ್ ಈ ಸ್ಯಾರಿಗೆ ಬಂದಿರೋ ಫ್ಯಾಬ್ರಿಕ್ಕು ಇದು ಎಲ್ಲ ನೀಟಾಗಿ ಯೂಸ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿದ್ದೀನಿ. ಅದಕ್ಕೆ ಹೇಳಿದ್ದು, ನಿಮ್ಮ ಹತ್ರ ಈ ಥರ ಸ್ಯಾರೀಸ್ ಇದ್ದರೆ ಆರಾಮಾಗಿ ನೋಡಿಕೊಂಡು ನೀವು ಇದೇ ಡಿಸೈನು ಅಂತ ಏನಿಲ್ಲ, ಇನ್ನೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಲುಕ್ ವೈಸ್ ಚೆನ್ನಾಗಿರುತ್ತೆ. ನೋಡಿ, ಇದನ್ನೇ ನಾನು ಯೂಸ್ ಮಾಡಿ ಜಸ್ಟ್ ಈ ರೀತಿ ಸ್ವಲ್ಪ ಲೈಟಾಗಿ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿಗೆ ಲಟ್ಕಾನ್ ಏನಿದೆ ಅದು ಡಿಸೈನು ರೆಡಿ ಆಯಿತು. ಸೊ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.